ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಅಂತ ಹೊರಟಿರುವಂಥ ಚಿತ್ರ ಅಬ್ಸೆಷನ್. ಇತ್ತೀಚೆಗೆ ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. 1 ಮಿಲಿಯನ್ ಬಡ್ಜೆಟ್ ಕಾಸ್ಟ್ ಆಗಿರುವಂಥ ಸಿನಿಮಾ 140 ಮಿಲಿಯನ್ ಕಲೆಕ್ಷನ್ ಮಾಡಿ ಇನ್ನ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡ್ತಾ ಇದೆ. ಹಾಗಿದ್ರೆ ಬನ್ನಿ ಈ ಸಿನಿಮಾದಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣ. ಸಿನಿಮಾದ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಂತಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಥಿಯೇಟರಿಂದ ಆಚೆ ಬಂದಾಗ ಒಂದು ಒಳ್ಳೆ ಫೀಲಿಂಗ್ ಅಂತೂ ಸಿಗುತ್ತೆ. ಎಸ್ಪೆಷಲಿ ಇದರಲ್ಲಿ ಬರುವಂಥ ಜಂಪ್ ಸ್ಕೇರ್ಸ್ ಮತ್ತು ಹಾರರ್ ಎಲಿಮೆಂಟ್ಸ್ಗಳು ಸಕ್ಕದಾಗಿ ವರ್ಕ್ ಆಗಿದೆ. ಆದರೆ ಇಲ್ಲೇ ಒಂದು ಟ್ವಿಸ್ಟ್ ಕೂಡ ಇರೋದು. ಈ ಸಿನಿಮಾದಲ್ಲಿ ಒಂದು ಜಂಪ್ ಸ್ಕೇರ್ ಸೀನ್ ಇದೆ, ಅದನ್ನ ನಮ್ಮ ಇಂಡಿಯನ್ ಸೆನ್ಸಾರ್ ಬೋರ್ಡ್ ಅವರು ಕಟ್ ಮಾಡಿ ಹಾಕಿದ್ದಾರೆ. ಯೂಶಲಿ ಹಾಲಿವುಡ್ ಸಿನಿಮಾಗಳಿಗೆ ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ಸೆನ್ಸಾರ್ ರೂಲ್ಸ್ಗಳು ಇರ್ತವೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಪುಷ್ಪಾ 2 ನಲ್ಲೂ ಸುಮಾರು ಸೀನ್ಸ್ಗಳನ್ನ ಅರಬ್ ಕಂಟ್ರೀಸ್ ನಲ್ಲಿ ಬ್ಯಾನ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಕಲ್ಚರಲ್ ರೀಸನ್ಸ್ ಇದ್ರೆ ಓಕೆ ಅಂತ ಅನ್ಬೋದು. ಆದ್ರೆ ಅಬ್ಸೆಷನ್ ಸಿನಿಮಾದಲ್ಲಿ ಬರೀ ಒಂದೇ ಒಂದು ಎ ರೇಟೆಡ್ ವೈಲೆನ್ಸ್ ಸೀನ್ ಇತ್ತು ಅಷ್ಟೇ. ಅದನ್ನ ಯಾವ ರೀಸನ್ಗಾಗಿ ಕಟ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ನಮ್ಮಲ್ಲಿ ಇದಕ್ಕಿಂತ ವೈಲ್ಡ್ ಆಗಿರುವಂತ ಮಾರ್ಕೋ ಸಿನಿಮಾನೇ ನೋಡಿದೀವಿ. ಏನೋ ಬಿಡಿ, ಆ ಸೆನ್ಸಾರ್ ಅವ್ರ ಲಾಜಿಕ್ ಅವ್ರಿಗೆ ಗೊತ್ತು. ಇನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ ಇದು ಬರೀ 1 ಗಂಟೆ 50 ನಿಮಿಷದ ಸಿನಿಮಾ. ಯೂಶಲಿ ಹಾಲಿವುಡ್ ಮೂವೀಸ್ಗಳು ಶಾರ್ಟ್ ಅಂಡ್ ಸ್ವೀಟ್ ಆಗೇ ಇರುತ್ತೆ. ಆದರೆ ಫಸ್ಟ್ 35 to 40 ಮಿನಿಟ್ಸ್ ಸಿನಿಮಾ ಕಥೆಯೊಳಗೆ ಹೋಗೋದಕ್ಕೆ ತುಂಬಾನೇ ಟೈಮ್ನ ತಗೊಳುತ್ತೆ. ನಮ್ಮ ಇಂಡಿಯನ್ ಮಾಸ್ ಮಸಾಲಾ ಸಿನಿಮಾಗಳ ರೂಢಿ ಇರೋರಿಗೆ ಆ ಫಸ್ಟ್ 40 ಮಿನಿಟ್ಸ್ ಸ್ವಲ್ಪ ತೊಂದರೆನ ಕೊಡ್ಬೋದು. ಸ್ವಲ್ಪ ಪೇಷನ್ಸ್ ಇಟ್ಟು ವೇಟ್ ಮಾಡಿದ್ರೆ ಪ್ರೀ ಇಂಟರ್ವಲ್ ಟೈಮ್ನಿಂದ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಟೇಕ್ ಆಫ್ ಆಗುತ್ತೆ. ಸಿನಿಮಾದಲ್ಲಿ ಮೇಕ್ ಎ ವಿಶ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಯಾವುದೇ ರೀತಿಯಾದ ಲಾಜಿಕ್ ಇರೋದಿಲ್ಲ. ಔಟ್ ಆಫ್ ನೋವೇರ್ ಆ ಕಾನ್ಸೆಪ್ಟ್ ಬರುತ್ತೆ, ವರ್ಕೌಟ್ ಕೂಡ ಆಗುತ್ತೆ. ಅದರಲ್ಲೂ $1 ಬಿಲಿಯನ್ ಬೇಕು ಅಂದ ತಕ್ಷಣ ಮೇಲಿಂದ ದುಡ್ಡು ಬೀಳುತ್ತೆ. ಎಸ್, ನೋ ಲಾಜಿಕ್, ಇಟ್ಸ್ ಆಲ್ ಅಬೌಟ್ ಅ ಮ್ಯಾಜಿಕ್. ಆ ಟೈಮ್ಗೆ ಸ್ಕ್ರೀನ್ ಮೇಲೆ ನಡೆಯುವಂಥ ವಿಷಯಗಳು ನಮ್ಮನ್ನ ಎಂಗೇಜ್ ಆಗಿ ಮಾಡೋದ್ರಿಂದ ನಾವು ಲಾಜಿಕ್ನ ಬಗ್ಗೆ ಜಾಸ್ತಿ ತಲೆನ ಕೆಡಿಸ್ಕೊಳ್ಳೋದಿಲ್ಲ. ಸಿನಿಮಾದಲ್ಲಿ ಜಂಗೆ ಬ್ಲಾಕ್ಸ್ ಆಡೋವಂಥ ಒಂದು ಸೀನ್ ಆಗಲಿ, ಕಾರ್ ಸೀನ್ ಆಗಲಿ ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ವೈಬ್ನ ಕೊಡುತ್ತೆ. ಹೀರೋ ಕ್ಯಾರೆಕ್ಟರೈಸೇಷನ್ ಕೂಡ ಒಂದು ಸ್ಟೇಜ್ನಲ್ಲಿ ತುಂಬಾನೇ ಫನ್ನಿ ಆಗಿ ಚೇಂಜ್ ಆಗಿಬಿಡುತ್ತೆ. ಸೊ ಹೀಗಾಗಿ ಹಾಲಿವುಡ್ ಸ್ಟೈಲ್ ಸ್ಟೋರಿ ಟೆಲ್ಲಿಂಗ್ ಇಷ್ಟಪಡೋರಿಗೆ, ಮಲಯಾಳಂ ಸಿನಿಮಾಗಳನ್ನ ನೋಡಿ ಒಪ್ಪಿಗೆ ಇರೋರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ, ಮೊದಲ ಸೆಟಪ್ ಸ್ಲೋ ಆಗಿ ಹೋಗುತ್ತೆ, ಆಮೇಲೆ ಸೂಪರ್ ಆಗಿ ಪೇ ಆಫ್ ಇರುತ್ತೆ. ಬಟ್ ಪಕ್ಕಾ ಕಮರ್ಷಿಯಲ್ ಮಾಸ್ ಸಿನಿಮಾಗಳು ಬೇಕು ಅನ್ನೋರಿಗೆ ಈ ಸಿನಿಮಾ ಅಷ್ಟಾಗಿ ಇಷ್ಟ ಆಗಲ್ಲ. ಸೊ ಓವರ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಮತ್ತೆ ಮತ್ತೆ ನೋಡಬೇಕು ಅನ್ನೋ ಅಬ್ಸೆಷನ್ ಈ ಸಿನಿಮಾ ನಮಗೆ ಕೊಡೋದಿಲ್ಲ. ಬಟ್ ಓಕೆ, ಚೆನ್ನಾಗಿದೆ, ಒಳ್ಳೆ ವೈಬ್ ಸಿಗುತ್ತೆ. ಇನ್ನು ನೀವೇನಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ಹೋಗಿ ಈಗಲೇ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.